ಈ ಘಟನೆ ಏನು ನಡೆದಿದೆ ಆ ಘಟನೆ ಆಕಸ್ಮಿಕವಲ್ಲ ಸರ್. ಇದು ಪ್ಲ್ಯಾನಿಂಗಿಂದ ಮರ್ಡ್ರ್ ಮಾಡಿರೋದು. ಯಾಕಂದರೆ ಸುಮಾರು ಮದುವೆಯಾಗಿ 14 ವರ್ಷ ಆಗಿದೆ. 14 ವರ್ಷದಿಂದ ಆ ಹುಡುಗಿಗೆ ಕಿರುಕುಳ ಇತ್ತು. ಅವರು ಅಣ್ಣ ತಮ್ಮಿದ್ರು ಎಲ್ಲರೂ ಪದೇ ಪದೇ ಹೋಗ್ಬಿಟ್ಟು ಬುದ್ಧಿವಾದ ಹೇಳ್ತಿದ್ರು, ಮತ್ತು ಜಮಾತಿಯವರು ಬುದ್ಧಿವಾದ ಹೇಳ್ತಿದ್ರು ಆ ಹುಡುಗನಿಗೆ ಮತ್ತು ಆ ಹುಡುಗನ ಕಡೆಯವ್ರಿಗೆ. ಆ ಹುಡುಗ ಮತ್ತು 2 ಮಕ್ಕಳನ್ನು ಮಾರಾಟ ಮಾಡಿದ್ದಾನೆ. ಅವನ ಉದ್ದೇಶ ಬರೀ ದುಡ್ಡು, ವರದಕ್ಷಿಣೆ ಕಿರುಕುಳ ಕೊಟ್ಟು ಇದು ವಿತ್ ಪ್ಲ್ಯಾನಿಂಗ್ ಸಮೇತನೇ ಮರ್ಡ್ರ್ ಮಾಡಿರೋದು. ಮತ್ತು ಇದು ರೂಮಿಂಗ್ ಏನು ಮಾಡ್ತಿರಂದರೆ ಇನ್ಕ್ಲೂಡು ಪಬ್ಲಿಕ್ಕು ಮತ್ತು ಎಲ್ಲ ಮೇಲ್ಗಡೆಯಿಂದ ಬಿದ್ದಿದ್ದಾರೆ ಅಂತ. ಮೇಲ್ಗಡೆ ಬಿದ್ದಿಲ್ಲ ಸರ್, ಯಾಕಂದರೆ ನಾವು ಸುಮಾರು ಸತಿ ನೋಡಿದ್ದೀವಿ ಮೇಲ್ಗಡೆ ಬಿದ್ದರೆ ಕೈ ಕಾಲು ಫ್ರ್ಯಾಕ್ಚರ್ ಆಗುತ್ತೆ. ಇದು ಬುಲ್ಡೆ ಸಮೇತ ಹೊಡೆದೋಗಿದೆ. ಮೇಲ್ಗಡೆ ರಾಡಲ್ಲೂ ಹೊಡೆದಿದ್ದಾರೆ, ಅವ್ಳಿಗೆ ಹಲ್ಲೆನೂ ಮಾಡಿದ್ದಾರೆ. ಇದಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಸರ್. ಪೊಲೀಸ್ ಆಗಲಿ ಮೀಡಿಯಾ ಆಗಲಿ ಯಾವುದೇ ಒಂದು ಹೆಣ್ಣಿಗೆ ಅನ್ಯಾಯ ಆದಾಗ ಇದು ನಮ್ಮ ಕರ್ತವ್ಯ ಆಗಿರುತ್ತೆ. ನಾವು ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ದಯವಿಟ್ಟು ನಿಮ್ಮೆಲ್ಲ ನಾವು ಏನು ಹೇಳ್ತೀವಿ ಮತ್ತು ಚಂದ್ರಪಟ್ಟಣ ಹಾಸನ ಪಬ್ಲಿಕ್ಕಿಗೆ ಏನು ಹೇಳ್ತೀವಿ, ಆ ಹುಡುಗಿಗೆ ನ್ಯಾಯ ದೊರಕಿಸ್ಕೊಡಿ ಸರ್. ಹಣಕ್ಕೋಸ್ಕರನೇ ಸರ್. ಅವ್ರ ಇಂಟೆನ್ಷನ್, ಅವ್ರ ಫ್ಯಾಮಿಲಿನೇ ಹಣಕ್ಕೋಸ್ಕರನೇ ಈ ಉದ್ದೇಶದಿಂದ ಹೊಡೆದಿರೋ ಸರ್. ನೆನ್ನೆನೂ ಜಗಳ ಆಗಿದೆ ಸರ್, ಮತ್ತು ಸುಮಾರು ದಿನಗಳಿಂದ ಜಗಳ ಆಗ್ತಾಯಿದೆ. ಮತ್ತು ಅವ್ರು ಬದರೋದು ನನಗೆ ಫೋನ್ ಮಾಡಿದರು, ಸರ್ ಈ ಥರ ನಮ್ಮ ತಂಗಿಗೆ ಈ ಥರ ಎಲ್ಲ ಹಲ್ಲೆ ಮಾಡ್ತಿದ್ದಾರೆ, ಟಾರ್ಚರ್ ಕೊಡ್ತಿದ್ದಾರೆ, ದಯವಿಟ್ಟು ನೀವೆಲ್ಲ ಬಂದು ಬುದ್ಧಿವಾದ ಹೇಳಿ ಅಂತ ಹೇಳ್ತಿದ್ರು. ಜಮಾತಿಯಲ್ಲಿ ಸುಮಾರು ಟೈಮು ತೀರ್ಮಾನ ಆಗಿದಂತೆ ಸರ್. ತೀರ್ಮಾನ ಆಗಿದೆ, ಅವ್ನಿಗೆಲ್ಲ ಬುದ್ಧಿವಾದ ಹೇಳಿದ್ದಾರೆ. ಹಾಗಿದ್ರೂ ಈ ಹಲ್ಲೆ ಮಾಡಿದ್ದಾರೆ. ನಾವು ಪೊಲೀಸಲ್ಲೂ ಮತ್ತು ವರಿಷ್ಠ ಅಧಿಕಾರಿಗಳನ್ನು ಕನ್ವಿನ್ಸ್ ಮಾಡೋದು ಏನಂದರೆ ದಯವಿಟ್ಟು ಆದಷ್ಟು ಬೇಗ ಆ ಹುಡುಗನಿಗೆ ಅರೆಸ್ಟ್ ಮಾಡಿ ಅವ್ರಿಗೆ ಆ ಹುಡುಗಿಗೆ ನ್ಯಾಯ ದೊರಕಿಸ್ಕೊಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಇಲ್ಲ ಸರ್, ಮಾಡೋಕ್ಕೆ ಕೊಟ್ಟಿಲ್ಲ ಸರ್. ಅವರು ಹಬ್ಬನೇ ಮಾಡೋಕ್ಕೆ ಕೊಟ್ಟಿಲ್ಲ. ಹಬ್ಬದ ದಿನ ಎಲ್ಲ ಸರ್ ಸಂತೋಷವಾಗಿರ್ತೀರ. ಯಾವುದ್ರ ಮನೇಲಿ ಮರ್ಡ್ರ್ ಆಗುತ್ತಾ ಸರ್? ಆಗಲ್ಲ ಸರ್. ಸಂತೋಷ ದಿನದಲ್ಲಿ ಮರ್ಡ್ರ್ ಆಗಲ್ಲ. ಮರ್ಡ್ರ್ ಆಗುತ್ತೆ ಅಂತ ಹೇಳಿದ್ರೆ ಅವ್ನು ಮುಸ್ಲಿಮ್ಸೇ ಅಲ್ಲ ಸರ್. ಹಬ್ಬದ ದಿನ ಈ ಥರ ಕೃತ್ಯ ಮಾಡಿದ್ದಾನೆ ಅಂದರೆ ಅವ್ನು ಬರೀ ದುಡ್ಡಿನ ಉದ್ದೇಶ ಇಟ್ಕೊಂಡೇ ಮಾಡಿರೋದು. ಇಬ್ಬರು ಸಣ್ಣ ಮಕ್ಕಳಿದ್ದಾರೆ ಸರ್. 33 ವರ್ಷ ಹುಡುಗಿಗೆ ಬೇರೆ ಮದುವೆ ಮಾಡ್ತೀನಿ ಅಂತ ತುಂಬ ಇದೆಲ್ಲ ಇದು ಮಾಡಿದ್ದಾರೆ ಸರ್. ಸರ್ ಕಂಪ್ಲೇಂಟ್ ಆಗಿದೆ ಸರ್. ಚಂದ್ರಪಟ್ಟಣದಲ್ಲೂ ಆಗಿದೆ ಸರ್, ಹಾಸನದಲ್ಲಿ ಮಹಿಳಾ ಸಮಾಜದಲ್ಲೂ ಆಗಿದೆ, ಚಂದ್ರಪಟ್ಟಣದಲ್ಲೂ ಆಗಿದೆ ಸರ್. ಕಂಪ್ಲೇಂಟ್ ಬದಲಾಗಿಲ್ಲ ಸರ್. ಅವ್ನು ಯಾವುದೇ ಕಾರಣಕ್ಕೂ ಬದಲಾಗೋ ವ್ಯಕ್ತಿ ಅಲ್ಲ. ಅವ್ನಿಗೆ ಹೆಂಗೆ ಬಿಟ್ಟರೆ ಇನ್ನೊಂದು ಮದುವೆ ಆಗ್ತಾನೆ, ಇನ್ನೊಂದು ಹುಡುಗಿಗೆ ಅದೇ ಥರ ಸಾಯಿಸ್ತಾನೆ ಸರ್. ದಯವಿಟ್ಟು ಅವನಿಗೆ ಗಲ್ಲು ಶಿಕ್ಷೆ ಆಗಬೇಕು. ನಮ್ಮ ಅಪೀಲ್ ಏನಂದರೆ ಇಂಥವರು ಈ ಸಮಾಜದಲ್ಲಿ ಇರಬಾರ್ದು ಸರ್. ಈ ಸಮಾಜದಲ್ಲಿ ಇದ್ದರೆ ಬೇರೆ ಒಂದು ದಿನ ಇನ್ನೊಂದು ಹುಡುಗಿಗೂ ಸಾಯಿಸ್ತಾನೆ ಸರ್ ಅವನು. ಅವಳು ಮದುವೆ ಆಗಿ ಸರ್ 14 ವರ್ಷ. 14 ವರ್ಷದಿಂದ ಅದೇ 1 ವರ್ಷ ಏನೋ ಚೆನ್ನಾಗಿದ್ಲು ಅಷ್ಟೇ. ಆಮೇಲೆ ಗಂಡು ಪಾಪು ಆಯಿತು. ಆವಾಗಲಿಂದ ಗಂಡು ಪಾಪು ಆಯಿತು. ಆವಾಗಲಿಂದ ಶುರು ಆಗಿರೋದು ಇವಳಿಗೆ ಕಿರುಕುಳ. ಮನೇಲಿ ಬರೀ ವರದಕ್ಷಿಣೆ ಹಿಂಸೆ. ಮನೇಲಿ ತಗಬ ನಿಮ್ಮ ಅಪ್ಪನ ಹತ್ರ ಆ ಥರ ತಗಬ, ಈ ಥರ ತಗಬ ಅಂತ ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಾಯಿದ್ರು. ಆದ್ರೂ ಅವ್ರ ಅಮ್ಮ ಇದ್ದರು ಆವಾಗ ಗಾಡಿ ಕೊಡಿಸಿದ್ರು, ಆಟೋನು ಕೊಡಿಸಿದ್ರು. ಅವ್ರ ಮನೇಲಿ ವರದಕ್ಷಿಣೆ 50,000 ಹಾಗೆ ಹಿಂಗೆ ಅಂತ ಕೊಡ್ತಾನೆ ಹೋದರು. ಟಾರ್ಚರು ಫುಲ್ ಜಾಸ್ತಿ ಆಗಿಬಿಟ್ಟು ಅವ್ರ ಅಮ್ಮನೂ ಡೆತ್ ಆಗಿಬಿಟ್ರು ಸರ್, ಹಾರ್ಟಾಗಿ. ಇವಳ್ದೇ ಯೋಚನೆ ಮಾಡಿ ಡೆತ್ ಆಗಿಬಿಟ್ರು. ಅದಾಗಿ ಅವರಮ್ಮ ಡೆತ್ ಆಯಿತು. ಇನ್ನೊಂದು ಹೆಣ್ಣು ಪಾಪು ಆಯಿತು ಅವ್ರಿಗೆ. ಹೆಣ್ಣು ಪಾಪು ಅದು ಅಂತ ಆ ಪಾಪುಗೂ ಸಹಿತ ಸಿಕ್ಕಾಪಟ್ಟೆ ಟಾರ್ಚರ್ ಕೊಡ್ತಾಯಿದ್ರು. ಈ ಪಾಪು ಬೇಡ ನಮಗೆ ಹಾಗೆ ಹಿಂಗೆ ಅಂತ 6 ತಿಂಗಳಿಗೆ ಕಳಿಸ್ಬಿಟ್ಟಿದ್ರು ಮನೆಗೆ. ಆ ಹೆಣ್ಣು ಪಾಪುಗೆ ಹುಡುಗಿ ತಂಗಿನೇ ನೋಡ್ಕೊಂಡಿದ್ಲು 5 ವರ್ಷ ನೋಡ್ಕೊಂಡು ಆ ಹುಡುಗಿ ಮದುವೆ ಆಯಿತು. ಆ ಮದುವೆ ಆಯಿತು ಅಂತ ಅವಳು ಕಳಿಸ್ಬಿಟ್ಲು ಆ ಹುಡುಗಿಗೆ. ಇವಳಿಗೆ ಇಷ್ಟೊಂದು ಟಾರ್ಚರ್ ಕೊಡ್ತಾಯಿದ್ರು ಅಂದರೆ ಮನೇಲಿ ಕೆಲಸದವಳುಕ್ಕಿಂತ ಕಡಿಮೆ ನೋಡ್ತಾಯಿದ್ರು. ಎಲ್ಲ ಕೆಲಸನೂ ಇವಳೇ ಮಾಡೋಳು. ಮತ್ತು ಒಳಗಡೆ ಇರಕ್ಕೆ ಬಿಡ್ತಾಯಿತ್ತಿಲ್ಲ, ಹೊರಗಡೆನೇ ಇವಳ್ದು ಬಟ್ಟೆ ಸಹಿತ ಹೊರಗಡೆನೇ ಇವಳ್ದು. ಮತ್ತು ನೆನ್ನೆ ಹಬ್ಬ ಸರ್. ನೆನ್ನೆ ಹಬ್ಬ ನಮಗೆ ಫೋನ್ ಬಂತು ಮನೆಯಿಂದ, ಈ ಥರ ಏನೋ ಮೇಲ್ಗಡೆಯಿಂದ ಬಿದ್ದು ಮಿರ್ಚಿ ಎಲ್ಲ ಹಾಕೋಕ್ಕೆ ಹೋಗಿದ್ದಾಳೆ. ಮೇಲ್ಗಡೆಯಿಂದ ಕೆಳಗಡೆ ಬಿದ್ದು ಏಟಾಗಿ ಸತ್ತೋಗ್ಬಿಟ್ಟಿದ್ದಾಳೆ ಇವಳು ಅಂತ ಹೇಳಿದ್ರು. ಅಲ್ಲಿಂದ ನಮಗೆ ಫೋನ್ ಬಂದಿತ್ತು ಇದು ಸರ್. ಅವ್ಳ ತಮ್ಮನೇ ಹೇಳ್ದ ಫೋನ್ ಮಾಡಿ, ಈ ಥರ ನಮ್ಮ ಅಕ್ಕಂದು ಡೆತ್ ಆಗಿಬಿಟ್ಟಿದೆಯಂತೆ, ನಡೀರಿ ಹೋಗೋಣ ನೋಡಿ ನಾವು ಅಂತ. ನಾವು ಎಲ್ಲರೂ ಇಲ್ಲಿಂದ ಹೋಗಿದ್ವಿ ಹಾಸ್ಪಿಟ್ಲಿಗೆ ಹೋದ್ವಿ. ಅಲ್ಲಿ ನಾವು ಹೋದ್ವಿ. ಇವರೆಲ್ಲ ಅಡ್ಮಿಟ್ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಒಂದಿಬ್ಬರು ಸಿಮ್ರನ್ ಅಂತ ಅವಳು ನಾದ್ನಿ ಒಬ್ಳು ಡೆತ್ ಆಗಿಬಿಟ್ಟಿತ್ತು ಸರ್. ಬಾಡಿ ಫುಲ್ ನಾವು ಹೋಗಿ ನೋಡಿದಾಗ ಬಾಡಿ ಫುಲ್ಲು ಎಲ್ಲೋ ಕಲರ್ ಆಗಿಬಿಟ್ಟಿತ್ತು ಅವಳದು. ಅರ್ಧ ಗಂಟೆಯಲ್ಲೇ ಎಲ್ಲೋ ಆಗಿಬಿಟ್ಟಿತ್ತು. ಯಾವಾಗ ಸತ್ತಿದ್ದಾಳೆ, ಹೇಗೆ ಸತ್ತಿದ್ದಾಳೆ ಅಂತ ನಮಗಂತೂ ಏನೂ ಗೊತ್ತಿಲ್ಲ. ಯಾವಾಗ ಸತ್ತಿದ್ದಾಳೆ ಅಂತಲೂ ಗೊತ್ತಿಲ್ಲ. ಅಲ್ಲಿ ಹೇಳ್ತಾ ಇದ್ದಾರೆ ಜನಗಳು ಎಲ್ಲೂ 9 ಗಂಟೆಗೆ ಆಗಿಬಿಟ್ಟಿದೆ ಅವಳದು
ಅಂತ ಹೇಳಿದ್ರು ಅಲ್ಲ ಅಕ್ಕಪಕ್ಕ ಜನ ಅವರು ಎಲ್ಲರೂ 9 ಗಂಟೆಗೆ ಆಗಿಬಿಟ್ಟಿದೆ ಅಂತ. ನಾವು ಹೋಗಿ ನೋಡಿದಾಗ ಯೆಲ್ಲೋ ಕಲರ್ ಆಗಿಬಿಟ್ಟಿತ್ತು ಹೊಟ್ಟೆಲಿ. ನಾವು ಹೋಗಿ ನೋಡಿದ್ವಿ, ಅಲ್ಲಿ ಬಚ್ಚಿಟ್ಕೊಂಡಿದ್ವಿ ಅವ್ರ ನಾದ್ಲಿಗಳು. ಮತ್ತು ಅವ್ನ ಗಂಡನೂ ಓಡೋಗ್ಬಿಟ್ಟಿದ್ದ ಸದ್ಯಕ್ಕೆ. ಮತ್ತು ಅವಳು ಅತ್ತೆ ಬಂದಿತ್ತಿಲ್ಲ. ಯಾರ್ಯಾರು ಏನು ಮಾಡಿದ್ದಾರೆ ಅಂತಲೂ ನಮಗೆ ಅಷ್ಟೊಂದು ಇದ್ದಿಲ್ಲ. ಬಂದು ಅಡ್ಮಿಟ್ ಮಾಡಿ ಓಡೋಗ್ಬಿಟ್ಟಿದ್ರು. ನಾವು ಮನೆ ಹತ್ರ ಹೋದ್ವಿ, ಪೊಲೀಸವ್ರು ಬಂದರು, ಇನ್ವೆಸ್ಟಿಗೇಷನ್ ಮಾಡಿದ್ರು. ಪೊಲೀಸವರು ಮನೆ ಹತ್ರ ಹೋದರು, ಮತ್ತು ನಾವು ಹೋದ್ವಿ. ಅವರು ಪೊಲೀಸವರು ನಮಗೆ ಒಳಗಡೆ ಬಿಟ್ಟಿಲ್ಲ. ನಾವು ಹೊಡೆದೇ ಇಲ್ಲ. ಮೇಲ್ಗಡೆಯಿಂದ ಬಿದ್ದು ಸತ್ತೋಗಿರೋದು ಅವಳು. ಒಂದು ಮೇಲ್ಗಡೆ ಇಂದ ಬಿದ್ದು ಸಾಯೋಕ್ಕೆ ಸರ್, ಅಲ್ಲಿ ಮೇಲ್ಗಡೆ ಹೋಗೋಕ್ಕೆ ಜಾಗನೇ ಇಲ್ಲ. ಬರೀ ಅದು ಪಕ್ಷಿಗಳು ಇಡೋಕ್ಕೆ ಇದು ಮಾಡ್ತಾರಲ್ಲ, ಆ ಥರ ಮಾಡಿದ್ದಾರೆ. ಅಲ್ಲಿಂದ ಬೀಳೋಕ್ಕೆ ಚಾನ್ಸ್ ಇಲ್ಲ. ಒಂದು ಸಂಧಿ ಇದೆ, ಅಲ್ಲಿ ಸಂಧಿಯಿಂದ ಬೀಳೋಕ್ಕೂ ಅಷ್ಟೊಂದು ಆಗೋದೇ ಇಲ್ಲ. ಅಲ್ಲಿ ಎಲ್ಲರೂ ಏನು ಹೇಳ್ತಾ ಇದ್ದಾರೆ ಅಂದರೆ, ಸಂಧಿಯಿಂದ 3 ದಿವಸದಿಂದನೂ ಮನೇಲಿ ಜಗಳ ಆಡ್ತಿರೋದು ಅವ್ರದ್ದು. ಹೊರಗಡೆ ಬರ್ತಾ ಇದ್ದಾಳೆ, ಅಳ್ಕೊಂಡು ಕಿರ್ಚಾಡ್ಕೊಂಡು ಹೋಗ್ತಾ ಇದ್ದಾಳೆ. ಹೊರಗಡೆ ಅವರು ಅಲ್ಲಿ ಆ ಥರ ಏನಂದರೆ, ಅವ್ರ ತಂಟೆಗೆ ಯಾರೂ ಹೋಗಲ್ಲ. ಅಕ್ಕಪಕ್ಕ ಮನೆಯವರು ಅವ್ರಿಗೆ ಒಂಥರ ಜನ ಅಂತ, ಅಕ್ಕಪಕ್ಕ ಮನೆಯವರು ಹೋಗಲ್ಲ. ಅವ್ರು ಏನಾರ ಮಾಡ್ಕೊಂಡು ಸತ್ತೋಗ್ಲಿ ಅಂತ ಸುಮ್ಮನಾಗ್ಬಿಡ್ತಾರೆ ಅಕ್ಕಪಕ್ಕ ಜನ ಅವರು. ಹಂಗೆ ಇವಳು 3 ದಿವಸದಿಂದನೂ ಟಾರ್ಚರು ಅಂತ. ನೆನ್ನೆ ಈ ಥರ ಆಗಿರೋದು ಸರ್. ಮೇಲ್ಗಡೆಯಿಂದ ಬಿದ್ದು ಸತ್ತೋಗಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ಅವಳು ಮೇಲ್ಗಡೆಯಿಂದ ಬಿದ್ದು ಸತ್ತೇ ಹೋಗಿಲ್ಲ ಅಂತ ನಾವು 100% ಹೇಳ್ತೀರಿ ಸರ್. ಅಂದರೆ ಅಷ್ಟೊಂದು 14 ವರ್ಷದಿಂದನೂ ಅವಳಿಗೆ ಟಾರ್ಚರ್ ಆಗ್ತಿರೋದು. ಬರೀ ಅವಳು ಎಷ್ಟು ಚೆನ್ನಾಗಿದ್ಲು ಅಂದರೆ, ಮದುವೆಗಿಂತ ಮುಂಚೆ ಅಷ್ಟೊಂದು ಚೆನ್ನಾಗಿದ್ಲು. ಮದುವೆ ಆಗಿ ಅವಳು ಒಂದು 3 ವರ್ಷಕ್ಕೆ ಅವಳು ಬಾಡಿ ಫುಲ್ ಮಾರ್ಕು, ಮುಖ ಸಹಿತ ಅವಳು ಮಾರ್ಕು. ಮತ್ತು ಅವಳು ಚಿಕ್ಕ ಪಾಪು ಇದೆಯಲ್ಲ, ಹೆಣ್ಣು ಪಾಪು, ಅವಳಿಗೂ ಮಾರ್ಕು ಹೊಡೆದಿರೋದು ಇವರು. ಯಾವ ರೀತಿ ಮಾಡಿರೋದು ಅಂದರೆ ಪೋಸ್ಟ್ ಮಾರ್ಟಮಲ್ಲಿ ಗೊತ್ತಾಗುತ್ತೆ. ನಮಗೆ ಡೌಟ್ ಸರ್, ಹೊಡೆದಿರೋದು ಇವರು ಏನಾರ ಹೊಡೆದಿದ್ದಾರೆ, ಟಾರ್ಚರ್ ಕೊಟ್ಟಿದ್ದಾರೆ ಇವರು. ಒಟ್ಟಲ್ಲಿ ಇವ್ರು ಮೇಲಿಂದ ಬಿದ್ದು ಸಾಯೋಕ್ಕೆ ಕಾರಣನೇ ಏನೂ ಇಲ್ಲ ಸರ್, ಆಗದೇ ಇಲ್ಲ ಅದು. ನಾವಂತೂ ನಮ್ಮದು ಇಲ್ಲ. ಇವರೆಲ್ಲ ಸೇರಿಬಿಟ್ಟು ಏನಾರ ಹೊಡೆದಿದ್ದಾರೆ ಅಂತ, ಕೊಲೆ ಮಾಡಿದ್ದಾರೆ ಅಂತ ನಮಗೆ ಸಂಶಯವಿದೆ ಸರ್.